ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಚಟ ಪಟ ಅಂತ ಇನ್ನೂ ಸೈಕಲ್ ಹೊಡಿತಾನೇ ಇದೀವಿ, ನಿಧಾನಕ್ಕೆ ತಳ್ತಾನೇ ಇದೀವಿ. ಸಬ್ಸ್ಕ್ರೈಬರ್ಸ್ ಗ್ರೋತ್ ಹೋಗ್ತಾನೆ ಇಲ್ಲ ನಮ್ಮ ಚಾನಲ್. ಓಕೆ ಬರೋಣ, ಇವಾಗ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳ್ತೀರಾ. ಮೊದಲನೇ ಅಪ್ಡೇಟು, ವಿಲ್ ಜಾಕ್ಸ್ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ. ವಿಲ್ ಜಾಕ್ಸ್ ಹೇಳ್ತಾರೆ, RCB ಫ್ಯಾನ್ಸ್ ಯು ಹ್ಯಾವ್ ಬೀನ್ ಅಮೇಝಿಂಗ್ ಅಂತ. ವಿಲ್ ಜಾಕ್ಸ್ ಅವರು ಹೋದ್ರು ಗೊತ್ತಿರೋದೆ ನಿಮಗೆ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಇವಾಗ ಬರ್ತಿರೋವಂಥ ಪಕ್ಕ ಅಪ್ಡೇಟು, ಮ್ಯಾಕ್ಸ್ವೆಲ್ ಅವರು 100% ನೆಕ್ಸ್ಟ್ ಮ್ಯಾಚ್ನ ಆಡ್ತಾರಂತೆ. ಡಿಸೈಡರ್ ಮ್ಯಾಚು CSK ಮೇಲೆ ಮ್ಯಾಕ್ಸಿ 100% ಇದ್ದೇ ಇರ್ತಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಇನ್ಯಾರಿದಾರಲ್ಲಿ ಆಡೋದಕ್ಕೆ? 100% ಆಡಲೇಬೇಕು, ಅವರು ಆಡೇ ಆಡ್ತಾರೆ. ಮ್ಯಾಕ್ಸಿಗೆ CSK ಮೇಲೆ ಚೆನ್ನಾಗಿದೆ ಸ್ಟ್ಯಾಟ್ಸು. ಲಾಸ್ಟ್ ಸೀಸನು 76 ರನ್ ಹೊಡೆದ್ರು 36 ಬಾಲಲ್ಲಿ CSK ಮೇಲೆ. ಸೊ ಅದರಿಂದ ಏನೋ ಒಂದು ಅದೇ ಥರ ಪರ್ಫಾರ್ಮೆನ್ಸು, ಮಿರಾಕಲ್ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕಾದು ನೋಡೋಣ. ಜೊತೆಗೆ ವಿಲ್ ಜಾಕ್ಸ್ ಏನೇನು ಹಾಕಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಫಸ್ಟ್ ಸೀಸನ್ ಸಕಾಲಾಗಿತ್ತು, ನನಗೆ IPL ಅಲ್ಲಿ RCBಲಿ ಮಸ್ತಾಗಿತ್ತು. ಫ್ಯಾನ್ಸ್ ಆರ್ ದ ಮಸ್ತು ಫ್ಯಾನ್ಸ್, RCB ಫ್ಯಾನ್ಸು ಅಂತ ಹಾಕೊಂಡಿದ್ದಾರೆ. ವಿಲ್ ಜಾಕ್ಸ್ ವಿ ಮಿಸ್ ಯು ಮ್ಯಾನ್, ಆದಷ್ಟು ಬೇಗ ನೆಕ್ಸ್ಟ್ ಸೀಸನ್ ಕಮ್ ಬ್ಯಾಕ್ ಮಾಡು. ಅಪ್ಡೇಟ್ ಬಿಟ್ಟು ಈ T20 ವರ್ಲ್ಡ್ ಕಪ್ಗೆ ರಿಸರ್ವ್ ಡೇ ಇರೋದಿಲ್ವಂತೆ. ಸೆಕೆಂಡ್ ಸೆಮಿಫೈನಲ್ ಏನಾಗ್ತಿದೆ ಗುಯಾನಾದಲ್ಲಿ, ಆ ಮ್ಯಾಚ್ಗೆ ರಿಸರ್ವ್ ಡೇ ಇರೋದಿಲ್ವಂತೆ. ರಿಸರ್ವ್ ಡೇ ಬದಲು 4 ಅವರ್ ಎಕ್ಸ್ಟ್ರಾ ಕೊಡ್ತಾರಂತೆ. 4 ಅವರ್ 10 ನಿಮಿಷ ಎಕ್ಸ್ಟ್ರಾ ಕೊಡ್ತಾ ಇದ್ರಂತೆ. ಅಂದರೆ ಮ್ಯಾಚ್ ಟೈಮ್ ಜೊತೆಗೆ 4 ಅವರ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರಂತೆ. ಸೊ ಈ ಟೈಮಲ್ಲಿ ಮ್ಯಾಚ್ ಆಗೋ ಥರ ಆಯಿತು ಅಂತಂದರೆ ಆಗ್ಬೋದು. ಇಲ್ಲ ಅಂದರೆ ಪಾಯಿಂಟ್ಸ್ ಟೇಬಲಲ್ಲಿ ಸೂಪರ್ 8ಅಲ್ಲಿ ಯಾರು ಮೇಲ್ಗಡೆ ಫಿನಿಶ್ ಮಾಡಿರ್ತಾರೋ ಅವರೇ ಕ್ವಾಲಿಫೈ ಆಗ್ತಾರೆ ಫೈನಲ್ಸ್ಗೆ ಅಂತ ಅಪ್ಡೇಟ್ನ ಕೊಟ್ಟಿರೋದು. ಏನಕ್ಕೆ ವಿಚಿತ್ರವಾಗಿ ಅಂತ ಕೊಟ್ಟಿಲ್ಲ, ಸೆಕೆಂಡ್ ಸೆಮಿಫೈನಲ್ಸ್ಗೆ ಮಾತ್ರ ರಿಸರ್ವ್ ಡೇ ಅನ್ನೋದು ಇಲ್ವಂತೆ. ಫಸ್ಟ್ ಸೆಮಿಫೈನಲ್ಗೆ ಇದೆ ಅಂತ ಅನ್ಸುತ್ತೆ. ಗುಯಾನದಲ್ಲಿ ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ICC ಅವರು. 4 ಅವರ್ 10 ನಿಮಿಷ ಎಕ್ಸ್ಟ್ರಾ ಕೊಡ್ತಿದ್ದೀವಿ, ಇಷ್ಟರಲ್ಲಿ ಆಯಿತು ಅಂದರೆ ಆಯಿತು, ಇಲ್ಲ ಅಂದರೆ ಪಾಯಿಂಟ್ಸ್ ಟೇಬಲ್ ಯಾರ ಮೇಲೆ ಇರ್ತಾರೋ ಅವ್ರು ಕ್ವಾಲಿಫೈ ಆಗ್ತಾರೆ ಫೈನಲ್ಸ್ಗೆ ಅಂತ. ಮಳೆ ಬಂದು ಏನಾದ್ರು ರದ್ದಾಯಿತು ಪಂದ್ಯ ಅಂತ ಅಂದರೆ ಕಾದು ನೋಡೋಣ. ಏನಾದರೂ ಈ ಥರ ಮಳೆ ಬಂದು ರದ್ದಾಯಿತು ಅಂತ ವಿಚಿತ್ರವಾಗಿ ಏನಾದ್ರು ಮೂಗಳೇನಾದ್ರು ಆಗುತ್ತೇನೋ ಅಂತ. ಅಪ್ಡೇಟ್ ಬಂತ್ರಿ, ಸ್ಟೀಫನ್ ಫ್ಲೆಮಿಂಗ್ಸ್ ಅವರು ಕಂಟೆನ್ಷನಲ್ಲಿ ಇದ್ದಾರಂತೆ. ನಮ್ಮ ಇಂಡಿಯನ್ ಟೀಮ್ ಕೋಚ್ ಆಗೋದಕ್ಕೆ ಅವರು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಯಾರ್ಯಾರು ಸಬ್ಮಿಟ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ ಅಂತಂದರೆ ಪಕ್ಕಾ ಕ್ಲಾರಿಟಿ ಇಲ್ಲ, ಬಟ್ ಸ್ಟೀಫನ್ ಫ್ಲೆಮಿಂಗ್ಸ್ ಅವರು ಪಕ್ಕಾ ಆಗ್ತಾರೆ ಅಂತ, ಜಸ್ಟಿನ್ ಲ್ಯಾಂಗರ್ ಅವ್ರು ಆಗ್ತಾರೆ ಅಂತ, ಆಮೇಲೆ ಆಶೀಶ್ ನ್ಯಾರ ಅವ್ರು ಹಾಕ್ಬೋದು ಅಂತ, ಆಮೇಲೆ ಗೌತಮ್ ಗಂಭೀರಣ್ಣನೂ ಹಾಕ್ಬಹುದು ಅಂತ ಅಪ್ಡೇಟ್ಸ್ಗಳಂತೂ ಬಂದಿದೆ. ಇನ್ನೂ ಸುಮಾರು ಜನದು ಅಪ್ಡೇಟ್ಸ್ ಬರ್ತಾ ಇದೆ, ಇವ್ರು ಹಾಕ್ಬೋದು ಅವ್ರು ಹಾಕ್ಬೋದು ಅಪ್ಲಿಕೇಶನ್ ಅಂತ. ಕಾದು ನೋಡೋಣ ಅಲ್ಟಿಮೇಟ್ಲಿ ಆ ಒಂದು ಪೊಸಿಷನು ಯಾರಿಗೆ ಸಿಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಅದು ಇನ್ನೊಂದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ, T20 ವರ್ಲ್ಡ್ ಕಪ್ ನಡೀತಿರೋಂಥ ಟೈಮಲ್ಲಿ. ಅಪ್ಡೇಟ್ ನಂಬರ್ 4, ಮ್ಯಾಥ್ಯೂ ಹ್ಯಾಡನ್ ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ಗೆ ನೀಡಲ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ಚುಚ್ಚಿ ಮಾತಾಡೋದಕ್ಕೆ ಹೋಗ್ಬೇಡಿ, ಒಂಥರ ಕಿಡಿ ಹಚ್ಚಿಸಕ್ಕೆ ಹೋಗ್ಬೇಡಿ. ಆಲ್ರೆಡಿ ಹತ್ಕೊಂಡು ಉರಿತಾ ಇರೋದಕ್ಕೆ ನೀವು ಇವಾಗ ಕಿಡಿಕಕ್ಕೆ ಹೋದ್ರಿ ಅಂತಂದರೆ ಇನ್ನೂ ಅದು ದಗ ಅಂತ ಉರಿದಂಗೆ ಇರುತ್ತಾ? ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಹತ್ಕೊಂಡು ಉರಿತಾ ಇರೋ ಬೆಂಕಿಗೆ ನೀವು ಪೆಟ್ರೋಲ್ ಹಾಕಕ್ಕೆ ಹೋದ್ರಿ ಅಂತಂದರೆ ಸುಮ್ಮನೆ ಇರುತ್ತೆ, ಇನ್ನೂ ದೊಡ್ಡದಾಗಿ ಹತ್ಕೊಂಡು ಉರಿಯುತ್ತೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಯಾಕಂದರೆ ಈ ಥರ ಪ್ಲೇಯರ್ಸ್ ಬರೀ ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ, ಈ ಥರ ಒಂಥರ ಕಿಚ್ಚೆ ಬೀಸೋವಂಥ ಪ್ಲೇಯರು, ಏನಾದ್ರು ಒಂದು ಚಾಲೆಂಜ್ ಆಗಿ ತೊಗೊಳ್ಳೋವಂಥ ಪ್ಲೇಯರ್ಸ್ ಇದ್ದಾರಲ್ಲ, ಬರೀ ವಿರಾಟ್ ಕೊಹ್ಲಿ ಒಬ್ಬರೇ ಚಾಲೆಂಜ್ ಆಗಿ ತಗೊತಾರೆ ಅಂತ ಹೇಳಿಲ್ಲ. ಈ ಥರ ಪ್ಲೇಯರ್ಸ್ಗಳಿಗೆ ನೀವು ಚುಚ್ಚಿ ಮಾತಾಡೋಕ್ಕೆ ಹೋಗ್ಬೇಡಿ, ನೀಡಲಿಡಕ್ಕೆ ಹೋಗ್ಬೇಡಿ, ಅವಾಗ ಎಲ್ಲೋ ತೊಗೊಂಡೋಗ್ತಾರೆ ಇವರು ಅಂತ. ಅಂದರೆ ವಿರಾಟ್ ಕೊಹ್ಲಿಗೆ ಏನೇನು ಮಾತಾಡ್ತಾಯಿದ್ರು, ಕಮ್ ಬ್ಯಾಕ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಸೆಂಚುರಿ ಬರ್ತಿಲ್ಲ ಅವ್ರ ಬ್ಯಾಟಿಂದ, ಒಂದೂವರೆ ವರ್ಷದ ಹಿಂದೆ, 2 ವರ್ಷದ ಹಿಂದೆ ಏನೇನು ಮಾತಾಡ್ತಿದ್ರು. ಸೊ ಅದೆಲ್ಲನೂ ಕೂಡ ನೆನೆಸ್ಕೊಂಡು ಮ್ಯಾಥ್ಯೂ ಹ್ಯಾಡನ್ ಅವರು ಈ ಸ್ಟೇಟ್ಮೆಂಟ್ನ ಹೇಳಿದರೆ, ನೀಡಲಿಟ್ರೆ ಹಿಂಗೆ ಆಗೋದು ಅಂತ. ಅಪ್ಡೇಟ್ ನಂಬರ್ 5, MS ಧೋನಿ ಅವರ ಬಗ್ಗೆ ಜೊತೆಗೆ CSK ಟೀಮ್ ಬಗ್ಗೆ ಮಾತಾಡಿದರೆ ಅಂಬಟಿ ರಾಯುಡು ಅವರು. MS ಧೋನಿ ಅವರ ಫ್ಯಾನ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, CSK ಫ್ಯಾನ್ಸ್ ಅಂತ ಹೇಳೋದಕ್ಕಿಂತ ಅಂತ ಹೇಳಿದರೆ. ಯಾಕಂದರೆ CSK ಅನ್ನೋ ಟೀಮ್ಗೆ ವ್ಯಾಲ್ಯೂ ಕೊಡೋದಕ್ಕಿಂತ ಜನ MSD ಅನ್ನೋ ಒಂದು ಹೆಸರಿಗೆ ಜಾಸ್ತಿ ವ್ಯಾಲ್ಯೂ ಕೊಡೋದು ಅನ್ನೋ ಥರ ಹೇಳಿದರೆ. ಅದು ಹೌದು, ನಿಜ ಕೂಡ ಹೌದು. ಯಾಕಂದರೆ ಅವ್ರು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಯಾವ ರೇಂಜ್ಗೆ ಕಿರ್ಚ್ತಾರೆ. ಅವ್ರು ಡಾಟ್ ಬಾಲ್ ಆಡೋದಕ್ಕೆ ಕಿರ್ಚ್ತಾರೆ, ಅವರು ಒಂಥರ ಸುಮ್ಮನೆ ಓಡಿದ್ರು ಕಿರ್ಸ್ತಾರೆ, ನಡೆದ್ರು ಕೈ ಎದ್ರು ಕಿರ್ಸ್ತಾರೆ, ಕಾಲೆದ್ರು ಕಿರ್ಸ್ತಾರೆ ಫ್ಯಾನ್ಸು. ಸೊ ಆ ಥರ MSD ಫಾರ್ ಅ ರೀಸನ್, ತಲಾ ಫಾರ್ ಅ ರೀಸನ್ ಅಂತ ಎಲ್ಲದಕ್ಕೂ ಹೇಳ್ತಾ ಇರ್ತಾರೆ. ಸೊ ಆ ಥರ ಇದೆ ಫ್ಯಾನ್ ಬೇಸ್. MSD ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ. ಅದು ನಿಜಾನೇ ಹೇಳಿರೋದು ಇವರು. CSKಗೆ ಫ್ಯಾನ್ಸ್ ಇರೋದಕ್ಕಿಂತ MSDಯಿಂದನೇ CSKಗೆ ಫ್ಯಾನ್ಸು ಜಾಸ್ತಿ ಇರೋದು. ಇದ್ರ ಬಗ್ಗೆ ಇವರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದಾರಂತೆ. ಇವ್ರು ಆಡ್ತಾ ಇರಬೇಕಾದ್ರೆ CSKಗೆ, ಜೊತೆಗೆ ಜಡೇಜಾ ಇವಾಗಲೂ ಕೂಡ ಒಂಥರ ಫ್ರಸ್ಟ್ರೇಟ್ ಆಗಿದ್ದಾರಂತೆ. ಅವ್ರು 4 ಹೊಡೆದಾಗ 6 ಹೊಡೆದಾಗ ಚಿಯರೇ ಮಾಡೋದಿಲ್ವಂತೆ ಯಾರು. MS ಧೋನಿ ಬ್ಯಾಟಿಂಗ್ ಬರಬೇಕು ಅಂತ ಎಲ್ಲರೂ ಕಾಯ್ಕೊಂಡು ಕೂತ್ಕೊಂಡಿರ್ತಾರಂತೆ. ಇವ್ರು ಔಟ್ ಆಗಲಿ ಅಂತಲೇ ಕಾಯ್ಕೊಂಡು ಕೂತ್ಕೊಂಡಿರ್ತಾರಂತೆ. ಸೊ ಅದು ನೋಡ್ಬಿಟ್ಟು ಇವರು ಫ್ರಸ್ಟ್ರೇಟ್ ಆಗ್ತಾರಂತೆ. CSK ಫ್ಯಾನ್ಸ್ ನಮ್ಗೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ, ಎಲ್ಲರೂ ಔಟ್ ಆಗಲಿ ಅಂತ ಕಾಯ್ಕೊಂಡು ಕೂತ್ಕೊಂತಾರಲ್ಲ, ಇದು ಎಂಥ ಟೀಮ್ ಗುರು ಅನ್ನೋ ಥರ ಸೈಕ್ ಆಗುತ್ತಂತೆ ಅವರಿಗೆ. ಜಡೇಜಾ ಈಗಲೂ ಕೂಡ ಸೈಕ್ ಆಗ್ತಾರಂತೆ ಕೆಲವೊಂದು ಟೈಮು ಈ ಥರ ಆದಾಗ. ಸೊ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. MSDಗೆ ಬೇಜಾನ್ ಫ್ಯಾನ್ ಬೇಸ್ ಇದೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಬೇಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಬಾ.